ಕೊಲೆ ಮಾಡಿದ್ದಾರೆ ಎಸ್ ಪಿ ಆಫೀಸ್ ಒಳಗಡೆನೆ ಹೊಡೆದಿದ್ದಾರೆ. ಆ ಹೊಡೆದಿರೋದು ಕೂಡ ಇನ್ನ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಆ ರಕ್ತ ಹಂಗೆ ಇದೆ, ಇನ್ನ ಎನ್ಕ್ವೈರಿ ನಡೀತಾ ಇದೆ. ಪೊಲೀಸರ ಮೇಲೆ ನಂಬಿಕೆ ಇದೆ ನಮ್ಗೆ. ಆದಷ್ಟು ಇವತ್ತು ಬೆಳಿಗ್ಗೆನೂ ನಾವು ಅಡಿಷನಲ್ SP ಹತ್ರ ಹೋಗಿ ಮಾತಾಡ್ಕೊ ಬಂದ್ವಿ. ಸಾಹೇಬ್ರು ನಿಮ್ಗೆ ಆದಷ್ಟು ಎಲ್ಲಾನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಆಗ್ಲಿ ಸರ್. ಈಗ ಸದ್ಯಕ್ಕೆ ನಾವು ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವ್ದು ಇಲ್ಲ. ನಾವ್ 2 ದಿನ ಕಾಯ್ತೀವಿ. ಪೊಲೀಸವ್ರ ಮೇಲೆ ನಂಬಿಕೆ ಇದೆ. 2 ದಿನ ಕಾಯ್ತೀವಿ. ಅವ್ರು ಅದೇನ್ ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಈ ಕೇಸ್ನ ನಾವ್ ಇಲ್ಲಿಗೆ ಬಿಡೋದೇ ಇಲ್ಲ. ಅವ್ರ ಅಪ್ಪ ಅಮ್ಮ ಅಲ್ಲ, ಅವ್ರ ಇಡೀ ವಂಶನೇ ಬರ್ಲಿ, ಅದೆಷ್ಟೇ ದುಡ್ಡು ಖರ್ಚಾಗ್ಲಿ, ನಾವೇ ಲಾಯರ್ ಇಟ್ಟು ಈ ಕೇಸ್ ನಡೆಸ್ತೀವಿ ಸರ್. ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಟ್ಟು ನಡೆಸಿ ಅವನನ್ನ ಸಜೆ ಮಾಡಿಸ್ತೀವಿ ಸರ್. ಯಾರ ಕಡೆ ಸಪೋರ್ಟ್ ಇರ್ಲಿ ಇಲ್ದೆ ಹೋಗ್ಲಿ, ಇದು ನಡೆದಿದೆ. ನೀವೇ ನೋಡಿದ್ದೀರಾ, ಎಲ್ಲರ ಕಣ್ ಮುಂದೆ ನಡೆದಿದೆ ಇದು. ಸರ್ ಅಕ್ರಮ ಸಂಬಂಧ. ಅವನ ಕೊಲಿಗೊಬ್ಳು ಅದೇ ಆಫೀಸಲ್ಲಿ ಅಕ್ರಮ ಸಂಬಂಧ. ಮೋಹನ ಕುಮಾರಿ ಅಂತ ಅವಳು ಅಲ್ಲಿ ಕಾನ್ಸ್ಟೇಬಲ್. 10 ವರ್ಷದಿಂದ ಇದು ಅಕ್ರಮ ಸಂಬಂಧ. ಮನೆ ಕಟ್ಟಬೇಕಾದ್ರೆ ದುಡ್ಡು ಕೊಟ್ವಿ. ಒಡವೆ ಕೇಳಿದ್ರು, 500 ಗ್ರಾಮ್ ಒಡವೆ ಕೊಟ್ಟಿದೀವಿ. 10 ಲಕ್ಷ ದುಡ್ಡು ಕೊಟ್ಟಿದೀವಿ. ಇನ್ನೇನು ಕೊಡ್ಬೇಕು ಸರ್? ದುಡ್ಡು ಬೇಕಾದಾಗೆಲ್ಲ ಅಪ್ಪನ ಮನೆ ಆಸ್ತಿ ಬರ್ಸ್ಕೋಬಾ. ಸರ್ ನಾವು ಪ್ರತಿಭಟನೆ ಮಾಡ್ತಿಲ್ಲ. ನಾವು ಬೆಳಿಗ್ಗೆ ಹೋಗಿ ಅಡಿಷನಲ್ SP ಅವ್ರಿಗೆ ಮಾತಾಡ್ ಬಂದ್ವಿ. SP ಅವ್ರು ಇರ್ಲಿಲ್ಲ, ಯಾವ್ದೋ ಕಾನ್ಫರೆನ್ಸ್ ಅಂತ ಆಚೆ ಹೋಗಿದ್ದಾರೆ. ಅಡಿಷನಲ್ SP ಹತ್ರ ಮಾತಾಡ್ಕೊ ಬಂದ್ವಿ. ನಾಳೆ ನಿಮಗೆ SP ಅವ್ರ ಹತ್ರ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಡಿಷನಲ್ SP ಅವ್ರು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣದ ಪ್ರತಿಭಟನೆ ಮಾಡಬೇಡಿ, ಎಲ್ಲಾ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಕಾಯ್ತೀವಿ ಸರ್. 2 ದಿವಸ ಕಾಯ್ತೀವಿ. ನಾವು ವೇಟ್ ಮಾಡ್ತೀವಿ ಸರ್. ಪ್ರೊಆಕ್ಟಿವ್ ಆಗಿ ಮಾಡಿದ್ದಾರೆ. ಪಾಪ ರಾತ್ರಿ 11 ಗಂಟೆ 12 ಗಂಟೆವರೆಗೂ ನಮ್ಮ ಜೊತೆಲೇ ಇದ್ದು ಎಲ್ಲಾ ಕೆಲಸನೂ ಮಾಡಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಕೊಟ್ಟರು. ಗೈಡೆನ್ಸ್ ಕೊಟ್ಟಿದ್ದಾರೆ. ನನ್ನ ಹೆಸರು ಗುರುಪ್ರಸಾದ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.